ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಹೇಗೆ ಎಫರ್ಟ್ಲೆಸ್ ಆಗಿ ನೀವು ಜನರನ್ನ ಪಾಸಿಟಿವ್ ಆಗಿ ಅಟ್ರ್ಯಾಕ್ಟ್ ಮಾಡುವಂಥದ್ದು ಅಂತ ಈ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ನ ಹಾಕಿದ್ದೀನಿ. ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಹಾಗೂ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ನೀವು ತೊಗೋಬಹುದು, ಅಲ್ಲಿ ಕೊಟ್ಟಿರುವ ನಂಬರ್ನ ಪಡ್ಕೊಂಡು. ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಅದು ತುಂಬ ವೆಯ್ಟೇಜ್ ಕೊಡುತ್ತೆ ಒಂದು ಕಾನ್ವರ್ಸೇಷನಲ್ಲಿ. ನೀವು ಯಾರನ್ನಾದ್ರೂ ಮೀಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್, ಅಥವಾ ನೀವು ಅವ್ರ ಜೊತೆ ಒಂದೊಳ್ಳೆ ರಿಲೇಷನ್ಶಿಪ್ನ ಬೆಳೆಸ್ಕೋಬೇಕು ಅಂತ ಇದ್ದೀರಾ ಅಂದರೆ ಆಲ್ವೇಸ್ ಒಂದಷ್ಟು ಮಾತುಕತೆಗಳು ಒಳ್ಳೆಯ ವಿಷಯಗಳ ಬಗ್ಗೆ ಆಗಿರಬೇಕು, ಒಳ್ಳೆ ಟಾಪಿಕ್ಸ್ನ ನೀವು ತರಬೇಕಾಗತ್ತೆ. ಅವರ ಫ್ಯಾಮ್ಲಿ ಬಗ್ಗೆ ಮಾತಾಡೋದಿರ್ಬೋದು, ಅಥವಾ ಅವರ ಹಾಬೀಸ್ ಬಗ್ಗೆ ಮಾತಾಡೋದಿರಬಹುದು, ಅಥವಾ ಅವ್ರು ಏನು ತುಂಬ ಇಷ್ಟಪಟ್ಟು ಮಾಡೋಕ್ಕೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಡಿಸ್ಕಷನ್ಸ್ ಆಗಿರಬೇಕಾಗತ್ತೆ. ಅದನ್ನು ಬಿಟ್ಟು ಗೋಳಿನ ಮಾತುಗಳಾಗಿರ್ಬೋದು, ನೋವಿನ ಮಾತುಗಳನ್ನ ಆಗಿರ್ಬೋದು ಇನಿಷಿಯಲ್ ಸ್ಟೇಜಸ್ನಲ್ಲಿ ತರಕ್ಕೆ ಹೋಗಬೇಡಿ. ಹೆವಿ ಟಾಪಿಕ್ಸ್ನ ತರಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಹೆಲ್ತ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಏನಾದ್ರು ಇದೆ ಅಂದರೆ, ಅಥವಾ ನಿಮ್ಮ ಸ್ಟ್ರೆಸ್ ಲೆವೆಲ್ ಏನಾದ್ರು ಇದೆ ಅಂದರೆ, ಪ್ರೆಸೆಂಟ್ನಲ್ಲಿ ಲೈಫ್ ಅಂದಾಗ ಪರ್ಫೆಕ್ಟಾಗಿ ಯಾರ್ದು ಇರೋದೇ ಇಲ್ಲ, ಏನಾದರೂ ಏರುಪೇರು ಇದ್ದೇ ಇರುತ್ತೆ. ಬಟ್ ನೀವು ಒಬ್ಬರ ಹತ್ರ ಒಂದೊಳ್ಳೆ ಇಂಪ್ರೆಷನ್ನ ಸೆಟ್ ಮಾಡಬೇಕು ಅಂತ ಇದ್ದೀರಾ, ಅವರ ಜೊತೆ ಒಂದೊಳ್ಳೆ ರಿಲೇಷನ್ಶಿಪ್ನ ಬಾಂಡಿಂಗ್ನ ಫೌಂಡೇಶನ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ, ಅದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದಷ್ಟು ಇನಿಷಿಯಲ್ ಮೀಟ್ಸ್ ಇರ್ಬೋದು, ಅದೆಲ್ಲ ಪಾಸಿಟಿವ್ ಕೂಡಿರಬೇಕಾಗತ್ತೆ, ಮಾತುಗಳು ಆಗಿರಬೇಕಾಗತ್ತೆ. ಹಾಗೂ ನಿಮ್ಮ ಐ ಕಾಂಟ್ಯಾಕ್ಟ್ನಲ್ಲಿ ಅಷ್ಟು ಜೆನ್ಯುವಿನ್ನೆಸ್ ಇರಬೇಕಾಗತ್ತೆ. ಮತ್ತು ಕಾಂಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ. ಕಾಂಪ್ಲಿಮೆಂಟ್ಸ್ ಅಂದರೆ ಹೊಗಳೋದು ಅನ್ನೋದಲ್ಲ, ಅವರಲ್ಲಿ ನಿಮ್ಗೇನು ತುಂಬ ಇಷ್ಟ ಆಗುತ್ತೆ ಅದನ್ನು ನೀವು ನೋಡಿ ಗುರ್ತು ಹಿಡಿದು ಅದನ್ನು ಹೇಳುವಂಥದ್ದು. ಕಾಂಪ್ಲಿಮೆಂಟ್ಸ್ ಅನ್ನೋದು ಈಸಿಯಾಗಿ ಫ್ಲೋಯಾಗಿ ಬರಬೇಕಾಗತ್ತೆ. ನೀವು ಏನಾದರೂ ಅವ್ರು ಹಾಕ್ಕೊಂಡಿರುವಂಥ ಬಟ್ಟೆನ ಇಷ್ಟಪಡ್ತಾ ಇದ್ದೀರಾ ಅಂದರೆ, ಅಥವಾ ಅವರು ಮೇ ಬಿ ಆ ದಿನ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂದರೆ, ಅಥವಾ ಏನೋ ಒಂದು ವಸ್ತು ಅವ್ರ ಹತ್ರ ತುಂಬ ಚೆನ್ನಾಗಿರೋದು ಇದೆ ಅಂದರೆ ಅದನ್ನು ನೀವು ಹೇಳುವಂಥದ್ದು. ಐ ಲೈಕ್ ಯುವರ್ ವಾಚ್ ಅನ್ನೋದಿರ್ಬೋದು, ಅಥವಾ ನೀನು ಇವತ್ತು ತೊಗೊಂಡು ಬಂದಿರುವಂಥ ಬ್ಯಾಗ್ ಚೆನ್ನಾಗಿದೆ ಅಂತ ಹೇಳೋದು. ಸೊ ನೀವು ಕೊಡುವಂಥ ಕಾಂಪ್ಲಿಮೆಂಟ್ಸ್ ಇದೆಯಲ್ಲ, ಅದು ಅವ್ರಿಗೆ ಇಂಪ್ರೆಸ್ ಮಾಡೋಕ್ಕೆ ಕೊಡ್ತಾ ಇದ್ದೀರಾ ಅನ್ನೋ ರೀತಿಯಾಗಿರಬಾರ್ದು, ಫೋರ್ಸ್ ಆಗೇನೋ ನೀವು ಮಾಡ್ತಾ ಇದ್ದೀರಾ ಅಂತ ಕೂಡ ಇರಬಾರ್ದು. ಅದು ತುಂಬಾ ನ್ಯಾಚುರಲ್ ಆಗಿ ನೀವು ಹೇಳ್ತಾ ಇದ್ದೀರಾ ಅನ್ನುವಂಥ ಒಂದು ವಿಶ್ವಾಸವನ್ನು, ಟ್ರಸ್ಟ್ನ ಬಿಲ್ಡ್ ಮಾಡುವಂಥದ್ದು ಒಂದು ಕಾನ್ವರ್ಸೇಷನಲ್ಲಿ ಇರಲೇಬೇಕಾಗತ್ತೆ. ಕಾಮ್ನೆಸ್ ಅಂತ ಹೇಳ್ತೀವಿ. ಈಗ ನೀವು ಒಂಥರ ರೆಸ್ಟ್ಲೆಸ್ ಆಗಿದ್ದರೆ ಮಾತುಕತೆ ಒಬ್ಬರ ಜೊತೆ ಆಡೋವಾಗ, ಹಾಗೂ ತುಂಬ ಬೇಗ 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 ಮಾತಾಡ್ತಿದ್ದೀರಾ ಅಂದರೆ ಅದು ಕೂಡ ಒಂದು ಸ್ವಲ್ಪ ಟರ್ನ್ ಆಫ್ ಆಗುತ್ತೆ ಜನಕ್ಕೆ. ಏನು ಇಷ್ಟು ಮಾತಾಡ್ತಿದ್ದಾರೆ ಅನ್ನುವಂಥ ಒಂದು ಭಾವನೆಯನ್ನು ಮೂಡಿಸ್ಬಾರ್ದು. ಬಟ್ ನಿಮ್ಮ ಮಾತು ಇತಿಮಿತಿಯಾಗಿದ್ದು ಅಷ್ಟೇ ಮೈಲ್ಡ್ ಆ್ಯಂಡ್ ಸಾಫ್ಟ್ ಆಗಿದೆ ಅಂದರೆ ನಿಮ್ಮ ಟೋನ್, ಅವ್ರಿಗೆ ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಸೊ ನೀವು ಮಾತಾಡುವಾಗ ಕೆಲವು ಪದಗಳೇ ಆಗಿರಲಿ, ಅದು ಅರ್ಥಪೂರ್ಣವಾಗಿರಬೇಕಾಗತ್ತೆ. ಹಾಗೂ ಅದರಲ್ಲಿ ಕ್ವಾಲಿಟಿ ಟಾಕ್ ಅಂತ ಹೇಳ್ತೀವಿ, ಆ ಥರದ ಒಂದು ಫೌಂಡೇಶನ್ ಸ್ಟೇಜಸ್ನಲ್ಲಿ ಬಿಲ್ಡ್ ಮಾಡಬೇಕಾಗತ್ತೆ. ಸೊ ಕಾಮ್ನೆಸ್ ಆ್ಯಂಡ್ ಪೀಸ್ಫುಲ್ ಅಪ್ರೋಚ್ ಇರಬೇಕಾಗತ್ತೆ ನಿಮ್ಮ ಕೆಲವು ಮೀಟ್ಸ್ ವಿತ್ ದ ಪರ್ಸನ್ ಟು ಅಟ್ರ್ಯಾಕ್ಟ್ ರೈಟ್ ಪೀಪಲ್ ಇನ್ ಯೋರ್ ಲೈಫ್, ಟು ಅಟ್ರ್ಯಾಕ್ಟ್ ರೈಟ್ ಕನೆಕ್ಷನ್ಸ್ ಇನ್ ಯೋರ್ ಲೈಫ್ ಅಂತ ಹೇಳ್ತೀನಿ. ಮತ್ತು ನೀವು ಇನ್ನೂ ಡೀಪರ್ ಲೆವೆಲಲ್ಲಿ ಒಬ್ಬರ ಜೊತೆ ಒಂದೊಳ್ಳೆ ರಿಲೇಷನ್ಶಿಪ್ನ ಬಾಂಡಿಂಗ್ನ ಬೆಳೆಸಬೇಕು ಅಂತ ಇದ್ದೀರಾ ಅಂದರೆ, ಅವರ ಚೈಲ್ಡ್ಹುಡ್ ಸ್ವೀಟ್ ಬೆಸ್ಟ್ ಮೆಮೊರೀಸ್ ಬಗ್ಗೆ ಮಾತಾಡುವಂಥದ್ದು. ಎಕ್ಸಾಂಪಲ್ ಕೊಡ್ತೀನಿ. ನೀನು ಯಾವ ಒಂದು ಸ್ಪೋರ್ಟ್ಸ್ನಲ್ಲಿ ಅದ್ಭುತವಾಗಿ ಆಡ್ತಾ ಇದ್ದೆ, ಏನಾದ್ರು ಮೆಡಲ್ ಬಂತ, ಏನಾದ್ರು ಪ್ರಶಸ್ತಿ ಬಂತ ಅಂತ ಕೇಳುವಂಥದ್ದಿರ್ಬೋದು. ಅಥವಾ ನಿನ್ನ ಬಾಲ್ಯದಲ್ಲಿ ನಿನ್ಗೆ ಯಾವ ಸಬ್ಜೆಕ್ಟ್ ಬಹಳ ಇಷ್ಟ ಆಯಿತು ಅಂತ ಕೇಳೋದಿರ್ಬೋದು. ಅಥವಾ ನಿನ್ನ ಬಾಲ್ಯದಲ್ಲಿ ನಿನ್ಗೆ ಯಾವ ಟೀಚರ್ ಮೇಲೆ ಕ್ರಶ್ ಇತ್ತು, ಅಥವಾ ಯಾವ ಟೀಚರ್ ಅಂದರೆ ನಿಂಗೆ ತುಂಬ ಇಷ್ಟ ಆಯಿತು, ಒಂದೊಳ್ಳೆ ಗೌರವ ಇತ್ತು ಅಂತ ಕೇಳುವಂಥದ್ದು. ಸೊ ಇಂಥದ್ದೆಲ್ಲ ನೀವು ಮಾಡಿದಾಗ ಏನಾಗುತ್ತೆ ಅಂದರೆ, ಆ ವ್ಯಕ್ತಿಗೆ ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅವರು ಆ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಏನು ಕ್ರಿಯೇಟ್ ಅವ್ರು ಮಾಡ್ಕೊಂಡಿದ್ರು ಅದ್ರ ಬಗ್ಗೆ ಮತ್ತೆ ಮೆಲುಕು ಹಾಕ್ದಂಗೆ ಆಗುತ್ತೆ. ಆವಾಗ ಅವ್ರಿಗೆ ಮತ್ತೆ ನಿಮ್ಮ ಹತ್ರ ಕನೆಕ್ಟ್ ಆಗಬೇಕು, ಮತ್ತೆ ಇನ್ನಷ್ಟು ಹೇಳ್ಕೋಬೇಕು, ಹಂಚ್ಕೋಬೇಕು ಅನ್ನುವಂಥ ಒಂದು ಆಸೆ ಹೆಚ್ಚಾಗ್ತಾ ಹೋಗುತ್ತೆ. ಪ್ಯಾಷನ್ ಆ್ಯಂಡ್ ಸ್ಟ್ರೆಂತ್. ಸೊ ಇನ್ನು ಆ್ಯಸ್ ಐ ಟೋಲ್ಡ್, ಇನ್ನು ಡೀಪರ್ ಲೆವೆಲಲ್ಲಿ ನೀವು ಹೋಗಬೇಕು, ಒಂದು ಒಳ್ಳೆಯ ರಿಲೇಷನ್ಶಿಪ್ನ ಬೆಳೆಸಬೇಕು ಅಂತ ಇದ್ದೀರಾ ಅಂದರೆ, ಅವರ ಪ್ಯಾಷನ್ ತುಂಬಾ ಮನಸ್ಸಿಂದ ಮಾಡುವಂಥ ಒಂದು ಹಾಬಿ ಇರ್ಬೋದು, ಅಥವಾ ಯಾವುದಾದ್ರೂ ಆ್ಯಕ್ಟಿವಿಟಿ ಇರ್ಬೋದು, ಅಥವಾ ಅವ್ರ ಕೆಲಸನೇ ಇರ್ಬೋದು.
ಅವ್ರು ಯಾವುದರಲ್ಲಿ ಸ್ಟ್ರೆಂತ್ ಇದೆ, ಅವ್ರ ಲೈಫ್ನಲ್ಲಿ ಯಾವ ಒಂದು ವಿಚಾರದಲ್ಲಿ ಸ್ಟ್ರೆಂತ್ ಇದೆ ಅದ್ರ ಬಗ್ಗೆ ಮಾತಾಡುವಂಥದ್ದು. ಅಂದರೆ ಮೇ ಬಿ ಆ ವ್ಯಕ್ತಿ ತುಂಬ ಒಳ್ಳೆ ಆರ್ಟಿಸ್ಟ್ ಇರ್ಬೋದು, ಚೆನ್ನಾಗಿ ಪೇಂಟ್ ಮಾಡ್ತಿರ್ಬೋದು, ಅದ್ರ ಬಗ್ಗೆ ಮಾತಾಡುವಂಥದ್ದು. ನೀನು ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತೀಯಾ, ನಾನು ಇನ್ನೂ ನೋಡಬೇಕು ಅನ್ನುವಂಥ ಆಸೆ ಇದೆ. ಮೇ ಬಿ ಆ ವ್ಯಕ್ತಿಗೆ ಕುಕ್ಕಿಂಗ್ ಚೆನ್ನಾಗಿ ಬರ್ಬೋದು ಏನೋ. ಸೊ ನೀವು ಆ ಕುಕ್ಕಿಂಗ್ ಸ್ಕಿಲ್ಸ್ ಬಗ್ಗೆ ಇನ್ನೂ ಹೆಚ್ಚು ಮಾತಾಡುವಂಥದ್ದು, ಉತ್ಸಾಹದಲ್ಲಿ ಕೇಳುವಂಥದ್ದು, ಹಾಗೂ ಅದ್ರ ಬಗ್ಗೆ ನೀವು ಕ್ಯೂರಿಯಾಸಿಟಿನ ಬೆಳೆಸ್ಕೊಳ್ಳುವಂಥದ್ದು ಕಾನ್ವರ್ಸೇಷನಲ್ಲಿ ಮಾಡಿದ್ರೂ ಕೂಡ ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕು ಹಾಗೂ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ದೀಸ್ ಆರ್ ದ ಟಿಪ್ಸ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.